ಕಳೆದ ವಾರ ಮಂಗಳೂರಲ್ಲಿ ಹತ್ಯೆ ಏನಾಯಿತು, ಇದರ ಹಿಂದೆ ಸ್ಥಳೀಯವಾದಂತಹ ದ್ವೇಷದ ರಾಜಕಾರಣ ಅಲ್ಲ, ಇದರ ಹಿಂದೆ ಅಂತಾರಾಷ್ಟ್ರೀಯ ಮಟ್ಟದ ಕೈವಾಡ ಕೂಡ ಇರಬಹುದು ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇರತಕ್ಕಂಥ ಸುದ್ದಿ. ಸೊ ನಾವು ಈಗಾಗಲೇ ಇದರ ಬಗ್ಗೆ ಸರ್ಕಾರವನ್ನ, ಗೃಹ ಸಚಿವರನ್ನ ಒತ್ತಾಯ ಮಾಡಿದ್ವಿ. ಇದನ್ನ ಎನ್ಐಎ ಕೊಡಬೇಕು ಅಂತ ಹೇಳಿ, ರಾಷ್ಟ್ರೀಯ ತನಿಖಾ ದಳದ ಕಡೆಯಿಂದ ಆಗಬೇಕು ಅಂತ ಹೇಳಿ. ಯಾಕಂದರೆ ಕರಾವಳಿ ಇವತ್ತಲ್ಲ, ಹಿಂದೆಯಿಂದ ಕೂಡ ಅನೇಕ ಉಗ್ರಗಾಮಿಗಳಿಗೆ ಆಶ್ರಯವನ್ನು ಕೊಟ್ಟಿರ್ತಕ್ಕಂಥ ಭಾಗ. ಅಲ್ಲಿ ಅನೇಕ ಉಗ್ರಗಾಮಿಗಳು ಕೂಡ ಅಲ್ಲಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ಹತ್ಯೆ ಕೇವಲ 5 ಲಕ್ಷ ರೂಪಾಯಿ ಸುಪಾರಿಯಲ್ಲ, ಇನ್ನೂ ಹೆಚ್ಚಿನ ಮೊತ್ತವನ್ನು ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಕುತಂತ್ರ ಕೂಡ ಇದರಲ್ಲಿ ನಡೆದಿದೆ ಮತ್ತು ಇದು ಇಲ್ಲಿಗೆ ನಡೆಯೋದಿಲ್ಲ. ಮುಂದೆ ಕೂಡ ಅನೇಕ ಕೊಲೆಗಳಾಗತಕ್ಕಂಥ ಸಂಭವ ಇರೋದ್ರಿಂದ ತಕ್ಷಣ ಇದನ್ನ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈಗಾಗಲೇ ಮಾಡಿದ್ವಿ. ಈಗಲೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನಾವು ಇನ್ನೂ ಕೂಡ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ. ಮುಂದಿನ ಟಾರ್ಗೆಟ್ ಯಾರು ಅಂತಕ್ಕಂಥದ್ರ ಬಗ್ಗೆ, ಅಲ್ಲಿ ಹಿಂದೂ ನಾಯಕರನ್ನು ಹತ್ಯೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳು ಹರಿದಾಡ್ತಾ ಇದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಅವರಿಗೆ ಅಷ್ಟು ಧೈರ್ಯ ಬರ್ತದೆ ಅಂತ ಹೇಳಿದ್ರೆ, ಇದು ಹೊರ ರಾಜ್ಯ ಮತ್ತು ಹೊರ ರಾಷ್ಟ್ರಗಳಿಂದ ಕುಮ್ಮಕ್ಕಿದೆ. ಇದು ಸೀರಿಯಸ್ ಆಗಿ ತಗೊಳ್ಬೇಕು. ಗೃಹ ಇಲಾಖೆ ಇದರನ್ನ ಇಷ್ಟಕ್ಕೆ ಕೈ ಬಿಡಬಾರದು. ಈಗ ಏನು ಅರೆಸ್ಟ್ ಮಾಡಿದ್ದಾರೆ ಅದನ್ನು ಸಂಪೂರ್ಣವಾದ ತನಿಖೆಯನ್ನು ಮಾಡಿ ಅಲ್ಲಿ ಇನ್ನು ಮುಂದೆ ಈ ತರದ ಘಟನೆಗಳಾಗದ ರೀತಿಯಲ್ಲಿ ಕ್ರಮ ತಗೊಳ್ಬೇಕು ಅಂತಕ್ಕಂಥ ಒತ್ತಾಯವನ್ನು ನಾನು ಸರ್ಕಾರವನ್ನು ಮಾಡ್ತಾ ಇದ್ದೀನಿ. ಶಿವಾನಂದ ಪಾಟೀಲ್ ಮತ್ತೆ ಯತ್ನಾಳ್ ಅವರು ರಾಜೀನಾಮೆ ಸವಾಲು ಪ್ರತಿ ಸವಾಲು ಶಿವಾನಂದ ಪಾಟೀಲ್ ರಾಜೀನಾಮೆ ಕೊಟ್ಟಾರೆ. ಇವರು ಸರ್, ಈಗ ಸವಾಲುಗಳು ಹಾಕಿದ್ದಾರೆ. ಶಿವಾನಂದ ಪಾಟೀಲ್ರು ಕೂಡ ಹಿರಿಯ ರಾಜಕಾರಣಿಗಳು. ನಾವು ರಾಜಕಾರಣದಲ್ಲಿ ಆ ರಾಜಕೀಯ ಒಂದು ರಾಜೀನಾಮೆ ಪತ್ರದಲ್ಲಿ ಒಂದೇ ವರ್ಡಲ್ಲಿ ಕೊಡಬೇಕು, ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ. ಯಾವುದೇ ಅದರಲ್ಲಿ ಬೇರೆ ವಿಚಾರಗಳನ್ನ ಆಡಬಾರ್ದು. ಬಸವನಗೌಡ ಯತ್ನಾಳ್ ಅವ್ರು ಕೊಟ್ಟಾಗಿ ಅದು ಎಕ್ಸೆಪ್ಟ್ ಆದ್ಮೇಲೆ ಮಾಡ್ರಿ ಅಂದ್ರೆ ಅದು ಎಕ್ಸೆಪ್ಟ್ ಆಗಲ್ಲ ಅಂತ ಹೇಳಿ ಅವ್ರು ಗೊತ್ತಿದ್ದು ಮಾಡವ್ರೆ. ಇದು ನಾಟಕ, ಇದು ಮಾಡ್ತಾ ಇರ್ತಕ್ಕಂಥ ನಾಟಕ. ಈ ನಾಟಕ ಸಾಮಾನ್ಯ ಜನರಿಗೆ ಗೊತ್ತಾಗಿದೆ. ಇಬ್ಬರೂ ನಾಯಕರುಗಳು ಒಂದೇ ದಿನ ಹೋಗಿ ಅವ್ರ ಎದುರುಗಡೆನೆ ಪತ್ರವನ್ನು ಬರೆದು ಕೊಟ್ರೆ ಆಗ ನಾವು ಅವರನ್ನ ಒಪ್ಕೊಂತೀವಿ. ಸುಮ್ಮನೆ ಈ ತರ ಪ್ರಚಾರಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇಬ್ಬರಿಗೂ ಕೂಡ ಅದು ಅಷ್ಟೊಂದು ತರವಲ್ಲ. ಇಲ್ಲ ಇತ್ತು ಅಂದ್ರೆ, ಚಾಲೆಂಜ್ ಇತ್ತು ಅಂದ್ರೆ ದಯವಿಟ್ಟು ಇಬ್ಬರೂ ಹೋಗಿ ಒಂದೇ ಲೈನಲ್ಲಿ ಇಬ್ಬರು ರಾಜೀನಾಮೆಯನ್ನು ಕೊಡ್ರಿ, ಮರುಚುನಾವಣೆ ಯಾರು ಗೆಲ್ತಾರೆ ಗೆದ್ಕೊಳ್ಳಿ, ಆವಾಗ ಸರೋಗ್ತದೆ. ಅದು ಥ್ಯಾಂಕ್ ಯು. ಬಿಜೆಪಿ ಇನ್ನೊಂದು ಟೀಮು ಅಂದ್ರೆ ಏನು ಇನ್ನೊಂದು ಟೀಮು ಅದೇ ಕುಮಾರ್ ಬಂಗಾರಪ್ಪ ಅವರ ನೇತೃತ್ವ ಒಂದು ಟೀಮ್ ಇದೆಯಲ್ಲ ಸರ್, ಒಂದು ವಾರ್ ರೂಮ್ ಅನ್ನ ರೆಡಿ ಮಾಡಿದ್ದಾರೆ. ಅಂದ್ರೆ ಎಲ್ಲಾದ್ರೂ ಕೂಡ ಬಾಂಗ್ಲಾ ನುಸುಳುಕೋರು ಯಾರು ಇದ್ರೆ ಅವ್ರನ್ನ ಸಂಪರ್ಕ ಮಾಡಬಹುದು ಅಂತ ಒಂದು ವಾರ್ ರೂಮ್ ಅನ್ನು ರೆಡಿ ಮಾಡಿದ್ದಾರೆ. ಇದು ಬಿಜೆಪಿ ನೇತೃತ್ವದಲ್ಲೇ ಮಾಡಬಹುದಿತ್ತಲ್ಲ, ಯಾಕೆ ಸಪರೇಟ್ ಆಗಿ ಮಾಡ್ತಾ ಇದ್ದಾರೆ? ಅಲ್ಲ, ಈಗ ಒಬ್ಬೊಬ್ರಿಗೆ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಕೆಲವರು ನಮ್ಮಲ್ಲಿ ಬಹಳ ಬುದ್ಧಿವಂತರು ಇದ್ದಾರೆ. ಸೊ ಈಗ ನಾವು ಜನಾಕ್ರೋಶ ಸಭೆಗಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಇನ್ನೊಂದು ಟೀಮ್ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ. ಇವತ್ತು ಅನೇಕ ಬಾಂಗ್ಲಾದೇಶದವರು ಮತ್ತು ಪಾಕಿಸ್ತಾನದವರು ಕೂಡ ಇಲ್ಲಿ ಆಧಾರ್ ಕಾರ್ಡು, ವೋಟರ್ ಲಿಸ್ಟ್ ಅನ್ನ ತಗೊಂಡವರು ರಾಜಾರೋಷವಾಗಿ ಹೇಳ್ತಾರೆ ನಾವು ಬಾಂಗ್ಲಾದೇಶಿಯರು ಅಂತೇಳಿ. ಅದನ್ನು ಇಲ್ಲಿವರೆಗೂ ಕೂಡ ಅವರನ್ನು ಹೊರಗಡೆ ಕಳಿಸ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಆ ಮಾಹಿತಿಯನ್ನ ಈಗ ನೇರವಾಗಿ ಗೃಹ ಇಲಾಖೆಗೆ ಹೋಗಿ ಕೊಡಬೇಕು ಅಂದ್ರೆ ಸ್ವಲ್ಪ ಹೆದರ್ಕೊಂತಾರೆ. ಸೊ ಅದಕ್ಕೆ ಇವತ್ತು ನಮ್ಮ ಪಾರ್ಟಿಯ ಲೀಡರ್ಗಳೇ ಒಂದು ಟೀಮನ್ನು ಮಾಡಿದ್ದಾರೆ. ಅದೇನು ತಪ್ಪೇನಿಲ್ಲ ಅದರಲ್ಲಿ. ಸೊ ಅದನ್ನು ನಮ್ಮ ಕಡೆ ಇದ್ರು ಕೂಡ ನಾವು ಕೂಡ ಅವ್ರಿಗೆ ಕೊಡ್ತೀವಿ. ಆ ಕೆಲಸ ಒಳ್ಳೆ ಕೆಲಸ ಮಾಡಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.